ಬರೀ 5,000 ಕಿಲೋಮೀಟರ್ ಓಡಿರುವಂಥದ್ದು ನೋಡ್ಬೋದು. ನೈಟ್ ಎಡಿಷನ್ ಕ್ರೆಟಾ. ಸೊ ಯಾರಾದರೂ ಲೆಸ್ ಡ್ರಿವನ್ ಕ್ರೆಟಾ ನೋಡ್ತಾ ಇದ್ದರೆ ಸೊ ಇಲ್ಲಿ ಅವೈಲಬಲ್ ಇದೆ. ಅದು ಕೂಡ ಬ್ರ್ಯಾಂಡ್ ನ್ಯೂ ಥರ ಇದೆ. 5 ಲಕ್ಷದ ರೇಂಜಲ್ಲೆಲ್ಲ ನಿಮಗೆ 2015 ಮಾಡಲ್ಲು CRDI ಡೀಸೆಲ್ ಇಂಜಿನ್ Hyundai i20 ಸಿಗ್ತಾ ಇದೆ. ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಲೋನ್ ಕೂಡ ಆಗುತ್ತೆ ನಿಮಗೆ. ಇದಕ್ಕೆ 15 ಮಾಡಲ್ ಗ್ರ್ಯಾಂಡ್ ಐಟನ್ನು 4,50,000ಗೆ Hyundai ಪ್ರಾಮಿಸಲ್ಲಿ ಸಿಗ್ತಾ ಇದೆ. ಅದು ಕೂಡ 6 months ವ್ಯಾರಂಟಿ ಮತ್ತು ಒಂದು ಫ್ರೀ ಸರ್ವಿಸ್ ಜೊತೆಗೆ ಸಿಗುತ್ತೆ. 7,25,000ಕ್ಕೆ 2012 ಮಾಡಲ್ ಸ್ಯಾಂಟ್ರೋ ಸಿಗ್ತಾ ಇದೆ. 2 ಲ್ಯಾಕಿಂದ 2.5 ಲ್ಯಾಕ್ 3 ಲ್ಯಾಕ್ ಒಳಗಡೆ ಸಾಕಷ್ಟು ಐಟಮ್ಗಳು ಅವೈಲಬಲ್ ಇದೆ. ಇಲ್ಲಿ ನೋಡ್ಕೊಬೋದು 5,50,000ಕ್ಕೆಲ್ಲ ಒಂದು ಲೇಟೆಸ್ಟ್ ಮಾಡಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ನೋಡ್ಕೋಬಹುದು. ಆಟೋಮೆಟಿಕಲ್ಲಿ ಮೈಲೇಜ್ ಕಡಿಮೆ ಅಂತ ಅನ್ಕೊಳ್ಳೋರು ಈ ವರ್ಷನ್ ನೋಡ್ಬೋದು. ಇದು ಬಂದು IMT ಟೆಕ್ನಾಲಜಿ ವಿತೌಟ್ ಕ್ಲಚ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಇರುತ್ತೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಲೆಸ್ ಡ್ರಿವನ್ Hyundai ಕಾರ್ಗಳನ್ನ ನೋಡ್ತಾ ಇದ್ದೀರಾ? ಸಿಂಗಲ್ ಓನರ್ ಆಗಿರಬೇಕು, ಲೆಸ್ ಡ್ರಿವನ್ ಆಗಿರಬೇಕು. ಎಕ್ಸಾಂಪಲ್ಗೆ ಒಂದು ಲೇಟೆಸ್ಟ್ ಮಾಡಲ್ ಕ್ರೆಟಾ ತುಂಬ ಕಮ್ಮಿ ಓಡಿರ್ಬೇಕು ಅಂತ ನೋಡ್ತಾ ಇದ್ದೀರಾ? ಬರೀ 700 ಕಿಲೋಮೀಟರ್ ಓಡಿರುವಂತಹ ಕ್ರೆಟಾಗಳು ಇಲ್ಲಿ ಸಿಗುತ್ತೆ. ಅಥವಾ ಅಲ್ಕಜರ್ ಆಗಿರ್ಬೋದು, ವೆನ್ಯೂ ಆಗಿರ್ಬೋದು ಸಿಗುವಂಥದ್ದು. ಅದೇ ಥರ ಒಂದು ಓಲ್ಡೆಸ್ಟ್ ಬಟ್ ನೀವು ಹೊಸ ಥರ ಇರುವಂತಹ ಒಂದು ಸ್ಯಾಂಟ್ರೋಗಳು ಕೂಡ ಇಲ್ಲಿ ಸಿಗುವಂಥದ್ದು. ಅದೇ ಥರ ಮಲ್ಟಿ ಬ್ರ್ಯಾಂಡ್ ಕಾರ್ಗಳು ಲೋ ಬಜೆಟಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ನಾನು ಬಂದಿರೋದು ಬಂದು Hyundai ಪ್ರಾಮಿಸ್ಗೆ. ಇದನ್ನು ರನ್ ಮಾಡ್ತಿರೋರು ಬಂದುಬಿಟ್ಟು ಅದ್ವೈತ್ Hyundai ಅವರು. ನಿಮಗೆಲ್ಲ ಗೊತ್ತೇ ಇರುತ್ತೆ. ಸುಮಾರಷ್ಟು ವಿಡಿಯೋಗಳನ್ನ ನಾನು ನ್ಯೂ ಕಾರಲ್ಲೂ ಕೂಡ ಮಾಡಿದ್ದೀನಿ, ಹಾಗೆ ಈ ಒಂದು Hyundai ಪ್ರಾಮಿಸಲ್ಲೂ ಕೂಡ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಎರಡು ಕಡೆ ಏನು ಇವ್ರದ್ದು ಬ್ರ್ಯಾಂಚ್ ಇದೆ. ಸೊ ಇಲ್ಲಿ ಬನಶಂಕರಿಲಿ, ಔಟರ್ ರಿಂಗ್ ರೋಡ್ ಬನಶಂಕರಿ, ಕತ್ರಗುಪ್ಪೆ, ಬೆಸ್ಕಾಮ್ ಆಪೋಸಿಟಲ್ಲೇ ಬರುತ್ತೆ. ಸೊ ಅಲ್ಲಿ ಮತ್ತು ಇನ್ನೊಂದು ವಸಂತ ನಗರ್ ಬ್ರಾಂಚಲ್ಲಿ ಎರಡೂ ಕಡೆ ಕೂಡ ನಿಮಗೆ ವಿಡಿಯೋ ಮಾಡಿ ಏನೆಲ್ಲ ಸ್ಟಾಕ್ಸ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ Hyundai ಪ್ರಾಮಿಸಲ್ಲಿ ಕಾರ್ ತೊಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಆಕ್ಸಿಡೆಂಟ್ ಫ್ರೀ ಇಲ್ಲಿ ಸಿಗುವಂಥದ್ದು, ಆಕ್ಸಿಡೆಂಟ್ ಫ್ರೀ ಕಾರ್ಗಳು. ಅದ್ರ ಜೊತೆಗೆ 2 ಫ್ರೀ ಸರ್ವಿಸ್ ಸಿಗುತ್ತೆ ಆ್ಯಂಡ್ 1 year ವ್ಯಾರಂಟಿ ಸಿಗುತ್ತೆ. ಹಾಗೆ 147 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಆಗಿರುವಂತಹ ಕಾರ್ಗಳು ಇಲ್ಲಿ ಸಿಗುವಂಥದ್ದು. ಆಲ್ರೆಡಿ ಹೇಳಿರೋ ಹಾಗೆ ಕಡಿಮೆ ಓಡಿರುವಂತಹ ಲೆಸ್ ಡ್ರಿವನ್ ನಿಮಗೆ ಸಿಂಗಲ್ ಓನರ್ ಕಾರ್ಗಳು ಇಲ್ಲಿ ಸಿಗುವಂಥದ್ದು. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ Hyundaiದು ನೆಟ್ವರ್ಕ್ ತುಂಬಾ ಚೆನ್ನಾಗಿರೋದ್ರಿಂದ ಸೊ ಇವರು ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇವ್ರ ಹತ್ರ ಕಾರ್ ತೊಗೊಳ್ಳೋದ್ರಿಂದ ಇಫ್ ಇನ್ ಕೇಸ್ ಏನಾದರೂ ಆನ್ ದ ರೋಡ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು ಕೂಡ, ಅಂದರೆ ಎಲ್ಲೋ ಒಂದು ಕಡೆ ಹೋಗಿರ್ತೀರ ರೋಡ್ ಟ್ರಿಪ್ಪು, ಅಲ್ಲಿ ಪ್ರಾಬ್ಲಮ್ ಆದರೂ ಕೂಡ ನೀವಲ್ಲಿ ಇಮಿಡಿಯೇಟಾಗಿ ಅಸಿಸ್ಟೆನ್ಸ್ ತೊಗೋಬೋದು. ಅದು ಕೂಡ ಹೆಲ್ಪ್ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಬೆನಿಫಿಟ್ ಇದೆ ಆ್ಯಂಡ್ ಕಾರ್ಗಳು ಕೂಡ ಸಖತ್ತಾಗಿದೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮ್ಮ ಜೊತೆಗೆ ಇಲ್ಲಿಯ ಸೋರ್ಸಿಂಗ್ ಮ್ಯಾನೇಜರ್ ಆಗಿರುವಂತಹ ಚಂದ್ರು ಸರ್ ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಸರ್ ಥ್ಯಾಂಕ್ ಯು ಸರ್. ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ, ಯಾಕೆ ನಮ್ಮ ವೀಕ್ಷಕರು Hyundai ಪ್ರಾಮಿಸ್ಗೆ ಬರ್ಬೇಕಂತ ಹೇಳ್ಬಿಟ್ಟು. ಸೊ Hyundai ಬ್ರ್ಯಾಂಡ್ ಅಂತ ಬಂದಾಗ ಎಂಟೈರ್ ಕರ್ನಾಟಕಕ್ಕೆ ಬಿಗ್ಗೆಸ್ಟ್ ಡೀಲರ್ಶಿಪ್ ಅಂದರೆ ಅದ್ವೈತ್ Hyundai ಫಸ್ಟ್ ಜನರಿಗೆ ಮೈಂಡ್ ಸೆಟ್ ಬರೋದು ಅದನ್ನು. ಸೊ ನಮ್ಮಲ್ಲಿ ಬಂದ್ಬಿಟ್ಟು ಸೇಲ್ಸ್ ನಂಬರ್ಸ್ ಕೌಂಟ್ ಜಾಸ್ತಿ ಇರೋದಕ್ಕೋಸ್ಕರ ನಮ್ಮಲ್ಲಿ ಸಾಕಷ್ಟು ಗಾಡಿಯಲ್ಲಿ ಎಕ್ಸ್ಚೇಂಜ್ ಬರ್ತವೆ. ಅದ್ರಲ್ಲಿ ನಾವು ಸರ್ಟಿಫೈಡ್ ಕಾರ್ಸ್ ಆಗ್ಬೋದು, ನಾನ್ ಸರ್ಟಿಫೈಡ್ ಕಾರ್ಸ್ ಆಗ್ಬೋದು, ಲೈಕ್ ನಾನ್ ಬ್ರ್ಯಾಂಡ್ ಆಗ್ಬೋದು, ನಾನು Hyundai ಕೂಡ ಇರ್ಬೋದು. ಅದರಲ್ಲಿ ಎಲ್ಲ ಗಾಡಿ ನಾವು ಪರ್ಚೇಸ್ ಮಾಡಬೇಕಾದ ಅದರಲ್ಲಿ. ಸೊ ನಾವು ಅಂಥ ಗಾಡಿಯಲ್ಲಿ ನಮ್ಮ ಪ್ರೊಫೆಷನಲ್ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಗಾಡಿನ ಪರ್ಫೆಕ್ಟ್ ಒಂದು ರೀತಿಯಲ್ಲಿ ಚೆಕ್ ಮಾಡಿಕೊಂಡು ಸೊ ಒಂದು ಆದಷ್ಟು ಕಡಿಮೆ ಓಡಿರುವಂಥದ್ದು, ಸೊ ಜನಗಳಿಗೆ ಮತ್ತೆ ಸಿಗುವಂಥ ಪ್ರೈಸಿಂಗಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಗಾಡಿಗಳನ್ನ. ಸೊ ನಮ್ಮಲ್ಲಿ ಯಾವುದೇ ರೀತಿ ಆಕ್ಷನ್ ಗಾಡಿ ಪರ್ಚೇಸ್ ಮಾಡಲ್ಲ. ಮತ್ತು ನಾವು ಕಷ್ಟ ಮತ್ತು ಪಕ್ಕ ಜೆನ್ಯೂನ್ ಡಾಕ್ಯುಮೆಂಟೇಷನ್ ನೋಡಿ ಬೈಕ್ ಮಾಡೋದು ಗಾಡಿಗಳ. ಸೂಪರ್. ಹಾಗೆ ನಾನು ಕೇಳ್ಪಟ್ಟಿದ್ದೀನಿ, ಪ್ರತಿಯೊಂದು ಗಾಡಿ ಏನು ನೀವು ಪರ್ಚೇಸ್ ಮಾಡ್ತೀರಾ Hyundai ಗಾಡಿಗಳು, ಅದೆಲ್ಲ ಬಂದ್ಬಿಟ್ಟು ನಿಮ್ಮ ಸರ್ವಿಸ್ ಸೆಂಟ್ರಲ್ಲೇ ರಿಫರ್ಬಿಶ್ ಆಗುತ್ತೆ. ಹೌದು ಸರ್. ನಮ್ದು ಯಾವುದೇ ಒಂದು ಗಾಡಿ ಸೇಲ್ ಮಾಡಲಿ, ನಮ್ಮ Hyundaiಗಳು ಎಸ್ಪೆಷಲಿ ನಮ್ಮ ಸರ್ವಿಸ್ ಸೆಂಟರ್, ಓನ್ ಸರ್ವಿಸ್ ಸೆಂಟರ್ ಇರುತ್ತೆ. ಅಲ್ಲಿ ಕಳಿಸಿ ಗಾಡಿ ಏನು ಪ್ರಾಬ್ಲಮ್ ಇದೆ ಚೆಕ್ ಮಾಡಿ ನಾವು ರಿಫರ್ಬಿಶ್ ಮಾಡಿ, ಪೇಂಟಿಂಗ್ ಆಗಿರ್ಬೋದು, ಒಂದು ಸರ್ವಿಸ್ ಆಗ್ಬೋದು, ಪ್ರತಿಯೊಂದು ನಾವು ಮಾಡಿಸಿ ಜನಗಳಿಗೆ ಮತ್ತೆ ಸರ್ಟಿಫೈಡ್ ಮಾಡಿಕೊಡ್ತೀವಿ. ಎಸ್ಪೆಷಲಿ ಸರ್ಟಿಫೈಡ್ ಅಂತ ಬಂದಾಗ ಸೊ ಬಿಲೋ 10 years ಯಾವುದೇ ವೆಹಿಕಲ್ ಬಲ್ಲಿ ನಾವು ಸರ್ಟಿಫೈಡ್ ಮಾಡಿಕೊಡ್ತೀವಿ. ಲೈಕ್ ಬಿಲೋ 10 years ಅಂತ ಬಂದಾಗ 6 months ವಾರಂಟಿ ಸಿಗುತ್ತೆ ಗಾಡಿಗೆ, ಪ್ಲಸ್ ಒಂದು ಸರ್ವಿಸ್ ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ. ಅದು ಬಿಟ್ಟು ನೀವು ಬಿಲೋ 7 years ಅಂತ ತೊಗೊಂಡ್ರೆ ಗಾಡಿಗಳನ್ನ 1 year ವಾರಂಟಿ ಬರುತ್ತೆ, 2 ಲೇಬರ್ ಫ್ರೀ ಸರ್ವಿಸ್ ಕೂಪನ್ ಕೊಡ್ತೀವಿ. ಅದಕ್ಕೆ ಬಿಲೋ 10 years ಗಾಡಿಗಳನ್ನ ತಗೊಂಡ್ರೆ 1 ವರ್ಷ ವಾರಂಟಿ ಸಿಗುತ್ತೆ. ಅದ್ರ ಜೊತೆಗೆ 6 months ವಾರಂಟಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ಫ್ರೀ ಸರ್ವಿಸ್ ಸಿಗುತ್ತೆ. ಅದೇ ತರ 7 years ಒಳಗಡೆ ಇರುವಂತಹ ಗಾಡಿಗಳನ್ನ ತಗೊಳ್ತು ಅಂತ ಹೇಳಿದ್ರೆ 1 year ವ್ಯಾರಂಟಿ ಆ್ಯಂಡ್ 2 ಫ್ರೀ ಸರ್ವಿಸ್ ಸಿಗುತ್ತೆ. ಸೊ ಇದಿಷ್ಟು ಬಂದು ನಿಮಗೆ ಬೆನಿಫಿಟ್ ಸಿಗುವಂಥದ್ದು. ಅದ್ರ ಜೊತೆಗೆ ನೋಡ್ತಿರ್ಬೋದು ಈ ಥರ ಕಾರ್ಗಳು ಏನಿದೆ ನಿಮಗೆ ಬ್ರ್ಯಾಂಡ್ ನ್ಯೂ ಥರನೇ ಇದೆ. ಇದು ಬಂದ್ಬಿಟ್ಟು ಏನು ನ್ಯೂ ಕಾರ್ ಪ್ರೈಸ್ ಇರುತ್ತೆ ಅದಕ್ಕಿಂತ ಒಂದು 2 ರಿಂದ 3 ಲಕ್ಷ ಕಮ್ಮಿ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ಎಷ್ಟು ಕಮ್ಮಿ ಇದೆ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ
ಬನ್ನಿ ಇನ್ವೆಂಟ್ರಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಆಸ್ ಯೂಶುವಲ್ ಆಗಿ ಯುಂಡೈ ಕಾರ್ಗಳೇ ನಿಮಗೆ ಜಾಸ್ತಿ ಸಿಗುವಂಥದ್ದು ಯುಂಡೈ ಪ್ರಾಮಿಸಲ್ಲಿ. ಫಸ್ಟ್ ಆಫ್ ಆಲ್ ಕ್ರೆಟಾ ಇದೆ ನೋಡ್ತಿರ್ಬೋದು, ತಿಳಿಸ್ಕೊಡಿ ಸರ್ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು ಕ್ರೆಟಾ SX ಆಪ್ಷನ್ DCT ವರ್ಷನ್ ಅಂತ, ಇದು ಆಟೋಮೆಟಿಕ್ ವೆಹಿಕಲ್ ನಿಮಗೆ. ಇದು 2020 ಮಾಡಲು ಸಿಂಗಲ್ ಓನರು, ಜಸ್ಟ್ ಡ್ರಿವೆನ್ 52,000 ನೋಡಿದೆ ಗಾಡಿ ನಿಮಗೆ. ಸೊ ಗಾಡಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಒಂದ್ಸಲ ನೀವೇ ಚೆಕ್ ಮಾಡಿ ಅದನ್ನ. ಸೊ ಲೈಕ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ನಮ್ದು ಗಾಡಿ ಸೇಲ್ ಮಾಡೋದು, ರೀಫರ್ ಮಾಡಿ ಇಟ್ಟಿರೋಂಥ ಗಾಡಿ ಇದು. ಓಕೆ ವೀಕ್ಷಕರೇ ನೋಡ್ಕೋಬೋದು, ಗಾಡಿ ಅಂತೂ ಸೂಪರ್ ಆಗಿದೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ, ಅದು ಕೂಡ DCT ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ನು. ಸೊ ಒನ್ ಆಫ್ ದಿ ಬ್ಯೂಟಿಫುಲ್. ಮತ್ತು ನಿಮಗೆ ಬೋಸ್ದು ಆಡಿಯೋ ಸಿಸ್ಟಮ್ ಬರುತ್ತೆ ನೋಡ್ಬೋದು, ಆಟೋ ಫೋಲ್ಡಿಂಗ್ ORVMs, ಕ್ರೂಸ್ ಕಂಟ್ರೋಲು, ಪ್ಯಾರಾನಮಿಕ್ ಸನ್ ರೂಫ್ ಬರ್ತದೆ ಅದರಲ್ಲಿ, ಪ್ಯಾನೋರಾಮಿಕ್ ಸನ್ ರೂಫ್ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ. ಕಂಪ್ಲೀಟ್ಲಿ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರನೇ ಇರುವಂಥದ್ದು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ಇದರಲ್ಲಿ ಬರುವಂಥದ್ದು. ಸರ್ ಇದು ಪ್ರೈಸು? ಸರ್ ಈ ಗಾಡಿಗೆ ನಾವು 17 lakhs ಕೋಟ್ ಮಾಡಿದ್ದೀರಿ. ಸೊ ಡೈರೆಕ್ಟ್ ಕಸ್ಟಮರ್ಲಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿನ ಲೈಕ್ ಆಗಿದೆ ಬೇಕಾದ್ರೆ ಒಂದು ಸ್ವಲ್ಪ ಡಿಸ್ಕೌಂಟ್ ವರ್ಕೌಟ್ ಮಾಡಿ ಕೊಡುವ ಕಸ್ಟಮರ್ಗೆ. ಸೊ ಬೆಸ್ಟ್ ಪ್ರೈಸು ಇಲ್ಲಿಗೆ ಬಂದರೆ ಮಾಡಿಕೊಡ್ತಾರೆ. ಸರ್ ಇದು ನ್ಯೂ ಕಾರ್ ಪ್ರೈಸ್ ಎಷ್ಟು ಸರ್ ಇದು? ಸರ್ ಆಕ್ಚುಲಿ ಈ ಗಾಡಿ ಬಂತು 23 ಲಕ್ಷ ಗಾಡಿ ಪ್ರೈಸ್ ಇರೋದು. ಸೊ ಮತ್ತೆ ಕಸ್ಟಮರ್ಸ್ಗೆ ಒಂದು 3 to 5 lakhs ಮಿನಿಮಮ್ ಅಂದ್ರೆ ಅವ್ರು ಕಮ್ಮಿ ಸಿಗುತ್ತೆ. ಅವ್ರು ಡೈರೆಕ್ಟ್ ಬಂದು ಡಿಸ್ಕಸ್ ಮಾಡಿ ಅಂದ್ರೆ ಬೆಸ್ಟ್ ಪ್ರೈಸ್ ವರ್ಕೌಟ್ ಮಾಡಿ ಕೊಡುವ ನಮ್ಮ ಕಡೆಯಿಂದ. ಇದು ಸರ್ಟಿಫೈಡ್ ಕಾರು, 1 year ವಾರಂಟಿ ಬರುತ್ತೆ ಗಾಡಿ ಜೊತೆಗೆ. 1 year ವಾರಂಟಿ ಆ್ಯಂಡ್ 2 free ಸರ್ವಿಸಸ್ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್. ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಗಾಡಿನ. ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಯುಂಡೈ ಕಡೆಯಿಂದನೇ ಎಸ್ಪೆಷಲಿ ಪ್ಯಾನ್ ಇಂಡಿಯಾ. ಓಕೆ, ಹೊಸ ಕಾರ್ ಥರ ಕಾಣ್ತಾ ಇದೆ ಇದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಆಲ್ರೆಡಿ ಸೋಲ್ಡ್ ಆಗಿದೆ. ಇಟ್ಸ್ ಅಲ್ಕಾಜಾರ್ ಸಿಗ್ನೇಚರ್ ಆಪ್ಷನ್ 23 ಮಾಡಲು. ಇಟ್ಸ್ ಡ್ರಿವೆನ್ ಜಸ್ಟ್ 700 km, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಬರೀ 700 km ಓಡಿರೋಂಥ ಗಾಡಿ. ನಮ್ಮಲ್ಲಿ ಇಂಥ ಗಾಡಿ ಕೂಡ ಬರ್ತದೆ. ಸೊ ಬಟ್ ಇದು ಆಲ್ರೆಡಿ ಇನ್ನೊಂದು ಕಸ್ಟಮರ್ಗೆ ಸೇಲ್ ಆಗಿದೆ, ಅದನ್ನ ಹಾಗಾಟು ಬುಕ್ ಬೋರ್ಡ್ ಹಾಕಿರೋದು ಅಲ್ಲಿ. ಸೊ ಇದೇ ಥರ ವೆಹಿಕಲ್ಗಳು ಬೇಕು ಅಂದರೂ ಕೂಡ ಕಮ್ಮಿ ಓಡಿರುವಂತಹ ಕಾರ್ಗಳು ಕಮ್ಮಿ ಪ್ರೈಸ್ಗೆ, ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು ಯುಂಡೈ ಪ್ರಾಮಿಸ್ಗೆ. ನಮ್ಮಲ್ಲಿ ರೆಡಿ ಸ್ಟಾಕ್ ಕೂಡ ಇದ್ದೇ ಇರ್ತದೆ ಸರ್. ಎನಿ ಟೈಮ್ ಬಂದರೆ ಲೆಸ್ ಡ್ಯೂನ್ ಗಾಡಿ ಇರ್ತದೆ ಸರ್. ನಮ್ಮಲ್ಲಿ ಮತ್ತೊಂದು ಕ್ರೆಟಾ ಗಾಡಿ ಇದೆ, ನೀವು ನೋಡ್ಬೋದು ಇದನ್ನ. ಇಟ್ಸ್ ಕ್ರೆಟಾ S+ ನೈಟ್ ಎಡಿಷನ್ ಬೇಕಂತ, ಇದು ಲಿಮಿಟೆಡ್ ಎಡಿಷನ್ ಗಾಡಿ ಇದು. ಸೊ 23 ಮಾಡಲು ಜಸ್ಟ್ ಈವನ್ 5,000 ಅಷ್ಟೇ ಸರ್ ಗಾಡಿ ಹೊಡ್ರ ಇದನ್ನ. ಸೊ ನಮ್ಮಲ್ಲಿ ಪ್ರತಿಯೊಂದು ಗಾಡಿ ಇದೇ ಥರ ಲೆಸ್ ಡ್ಯೂನ್ ಸಿಕ್ಕೇ ನಿಮಗೆ. ನೈಟ್ ಎಡಿಷನಲ್ಲೂ ಕೂಡ ನಿಮಗೆ ಪ್ಯಾನರಾಮಿಕ್ ಸನ್ ರೂಫ್ ಬರುವಂಥದ್ದು ಆ್ಯಂಡ್ ಲೆದರ್ ಅಪಲ್ಸ್ಟ್ರಿ ನೋಡ್ಕೊಳ್ಳಿ ಆ ಥರ ಅಂತ ಹೇಳ್ಬಿಟ್ಟು ಪರ್ಫೋರೇಟೆಡ್ ಲೆದರ್ ಹಾಕಿರುವಂಥದ್ದು. ಅದು ಕೂಡ ಕಸ್ಟಮರು ಕಸ್ಟಮೈಸ್ ಮಾಡ್ಕೊಂಡಿರೋದು ರೆಡ್ ಆಕ್ಸೆಂಟಲ್ಲಿ ತುಂಬಾ ಚೆನ್ನಾಗಿದೆ. ಇದರಲ್ಲೂ ಕೂಡ ಕ್ರೂಸ್ ಕಂಟ್ರೋಲ್ ಬರುತ್ತೆ ನೋಡ್ಬೋದು. ಇದು ಮ್ಯಾನ್ಯುಯಲ್ ವೇರಿಯಂಟು, ಆವಾಗಲೇ ನೋಡಿದ್ದು DCT. ಸರ್ ಇದು ಪ್ರೈಸು? ಸರ್ ಈ ಗಾಡಿ ಬಂದ್ಬಿಟ್ಟು 15 ಲಕ್ಷ ಕೋಟಿಂಗ್ ಹಾಕಿದಿರಿ. ಸೊ ಇದು ಕೂಡ ಕಸ್ಟಮರ್ ಬಂದು ನೋಡಿ ಅಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡುವ ಸರ್ ಅದನ್ನ. ಇದು ಬಂದ್ಬಿಟ್ಟು ನಮ್ಮ ಬರೀ 1 year ವಾರಂಟಿ ಇದ್ರೆ ಬೈ ಡಿಫಾಲ್ಟ್ ನಮ್ಮ ಕಂಪ್ನಿಯಿಂದ ವಾರಂಟಿ ಇದೆ ಸರ್ ಈ ಗಾಡಿಗೆ. ಸೊ OEM ವಾರಂಟಿನೇ ಬಂದ್ಬಿಡುತ್ತೆ. ಹೌದು ಸರ್. ಸೊ ಬರೀ 5,000 ಕಿಲೋಮೀಟರ್ ಓಡಿರುವಂಥದ್ದು ನೋಡ್ಬೋದು. ನೈಟ್ ಎಡಿಷನ್ ಕ್ರೆಟಾ. ಸೊ ಯಾರಾದರೂ ಲೆಸ್ ಡ್ರಿವನ್ ಕ್ರೆಟಾ ನೋಡ್ತಾ ಇದ್ರೆ ಸೊ ಇಲ್ಲಿ ಅವೈಲಬಲ್ ಇದೆ, ಅದು ಕೂಡ ಬ್ರ್ಯಾಂಡ್ ನ್ಯೂ ಥರ ಇದೆ. ಸರ್ ಇದು ನ್ಯೂ ಕಾರ್ ಪ್ರೈಸ್ ಎಷ್ಟು ಸರ್ ಇದು? ಸರ್ ಇದು ಬಂದ್ಬಿಟ್ಟು 18.5 ಲಕ್ಷ ಇದೆ ಸರ್ ಗಾಡಿ ರೇಟ್. ಇದು 18.5 ಲಕ್ಷ ನ್ಯೂ ಕಾರ್ ಪ್ರೈಸ್ ಇದೆ. ಅದಕ್ಕಿಂತ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, OEM ವಾರಂಟಿ ಜೊತೆಗೆ. ಹೊಸ ಗಾಡಿ ನೋಡ್ತೀವಿ ಅಂದ್ರೆ ಮಿನಿಮಮ್ 3 to 4 lakhs ಮನೆ ಸಾಗೆ ಆಗುತ್ತಲ್ಲ ಸರ್, ಅಲ್ಲಿ ಕಂಪೇರ್ ಮಾಡೋದು. ನಾಟ್ ಇವನ್ ಸಿಂಗಲ್ ಮೇಜರ್ ಡೆಂಟು ಮೇಜರ್ ಸ್ಕ್ರಾಚ್ ಯಾವುದು ಕೂಡ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಜಸ್ಟ್ ಫಾರ್ ಕಸ್ಟಮರ್ ಅಪ್ಗ್ರೇಡೇಷನ್ಗೋಸ್ಕರ ಗಾಡಿ ನಮಗೆ ಸೇಲ್ ಮಾಡುವಂಥ ಗಾಡಿ ಇದು. ಓಕೆ ಸರ್, ನೀವು ಮತ್ತೊಂದು ಗಾಡಿ ನೋಡೋದು, ಇನ್ನೊಂದು ಕ್ರೆಟಾ SX+ DCT ವರ್ಷನ್ ನಮ್ಮ ಹತ್ರ ಇದೆ. ನೀವು ಹೊರಗಡೆ ನೋಡೋದು ಸೇಮ್ ಗಾಡಿ ಇನ್ನೊಂದು ಕಾರ್ ನಮ್ಮ ಹತ್ರ ಇದೆ. ಸೊ ಅದು ಬಂದ್ಬಿಟ್ಟು 55,000 ನೋಡೋದು ಇಷ್ಟೇ ಗಾಡಿ ನಿಮಗೆ. ಪ್ರೈಸ್ ಕೂಡ 17 lakhs ಇದೆ. ನೀವು ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ, ಓಕೆ ಅಂದರೆ ಬೆಸ್ಟ್ ಪ್ರೈಸ್ ಮಾಡಿಕೊಡುವ ಸರ್. ಆ್ಯಂಡ್ ವೀಕ್ಷಕರೇ, ಕ್ರೆಟಾ ಬಂದ್ಬಿಟ್ಟು ಮೋಸ್ಟ್ ಸೆಲ್ಲಿಂಗ್ ಒಂದು ಕಾಂಪ್ಯಾಕ್ಟ್ SUV. ಯಾರಾದರೂ ನೋಡ್ತಿರೋರು ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. DCTನೇ 2 ವೆಹಿಕಲ್ ಆಪ್ಷನ್ ಇರುವಂಥದ್ದು, ಅದು ಕೂಡ ವೈಟ್ ಕಲರಲ್ಲೇ ಅವೈಲಬಲ್ ಇದೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒನ್ ಆಫ್ ದಿ ಮೋಸ್ಟ್ ಸೆಲ್ಲಿಂಗ್ ಹ್ಯಾಚ್ ಬ್ಯಾಕ್ ಆ್ಯಂಡ್ ಒನ್ ಆಫ್ ದಿ ಬ್ಯೂಟಿಫುಲ್ ಹ್ಯಾಚ್ ಬ್ಯಾಕ್ ಇದೆ, Hyundai i20. ಎಸ್ ಸರ್. ಸರ್ ನಮ್ಮ ಹತ್ರ ಬಂದು ಜನ ಕೇಳ್ತಾ ಇದ್ದಾರೆ ಬರೀ ದೊಡ್ಡ ಗಾಡಿ ತೋರಿಸ, ಚಿಕ್ಕ ಗಾಡಿ ತೋರಿಸಿ ಅಂತ. ಅವ್ರಿಗೋಸ್ಕರ ಒಂದು i20 ಗಾಡಿ ಇಟ್ಟಿವಿ ನಮ್ಮ ಹತ್ರದಲ್ಲಿ. ಸೊ ಇದು ಬಂದು i20 ಆಸ್ಟಾ ಆಪ್ಷನ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಇದು 21 ಮಾಡಲು ಜಸ್ಟ್ 21,000 ಡ್ರಿವೆನ್ ಇದೆ ಅಷ್ಟೇ ಗಾಡಿ. ಇದನ್ನ ಸೊ ತುಂಬ ಚೆನ್ನಾಗಿದೆ. ನಮ್ಮ ಸರ್ಟಿಫೈಡ್ ಕಾರ್ಸ್ ನಿಮಗೆ. ಸರ್ಟಿಫೈಡ್ ಕಾರು. ಇದರಲ್ಲೂ ಕೂಡ DRL ಮತ್ತು ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು, ಡ್ಯುಯಲ್ ಟೋನ್ ಅಲಾಯ್ ವೀಲ್ಸು ವಿತ್ ಸನ್ ರೂಫ್ ಗಾಡಿ ಸರ್. ಇದು ಕೂಡ ಬರ್ತಾರೆ ವಿತ್ ಸನ್ ರೂಫು. ಏರ್ ಪ್ಯೂರಿಫೈಯರ್ ಕೂಡ ಬರುತ್ತೆ, ನೋಡ್ತಿರ್ಬೋದು. ನಿಮಗೆ ಫ್ಯಾಬ್ರಿಕ್ ಅಪಲ್ಸ್ಟ್ರಿ ಕಂಪ್ನಿ ಕಡೆಯಿಂದನೇ ನೋಡ್ತಿರ್ಬೋದು. ಆ್ಯಕ್ಚುಲಿ ಇದು ಸೆಮಿ ಲೆದರ್ ಐಟು, ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ORVMs, ಕ್ರೂಸ್ ಕಂಟ್ರೋಲು. ಇದು ಮ್ಯಾನ್ಯುಯಲ್ ವೆಹಿಕಲ್ಲು ಆ್ಯಂಡ್ ಲೆಸ್ ಡ್ರಿವನು. ಬರೀ 20,000 ಕಿಲೋಮೀಟರ್ ಓಡಿರುವಂಥದ್ದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ಸರ್ ಪ್ರೈಸಿಂಗ್ ಇದು? ಸರ್ ಈ ಗಾಡಿಗೆ 9.5 lakhs ಕೋಟ್ ಮಾಡ್ತಾ ಇದ್ದೀರಿ. ಸ್ಲೈಡ್ ನೀವು ಬನ್ನಿ ಡಿಸ್ಕೌಂಟ್ ವರ್ಕೌಟ್ ಮಾಡ್ಕೊಳ್ಳೋಣ. 9,50,000 ಹೇಳ್ತಿರೋದು. ಹೌದು, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ, ಮಾಡ್ಕೊಡ್ತೀವಿ ಸರ್. ಸೊ ಇದು ಬಂದು ಆಸ್ಟಾ ಆಪ್ಷನಲ್ ಇದೆ. ಆಸ್ಟಾ ಆಪ್ಷನ್ ಇದೆ, ಟಾಪ್ ಎಂಡ್ ಗಾಡಿ ಸರ್. ಸನ್ ರೂಫ್ ಕೂಡ ಬರುವಂಥದ್ದು ನೋಡ್ತಿರ್ಬೋದು. ವೀಕ್ಷಕರೇ, ನೀವು ಇಲ್ಲಿ ಬಂದಾಗ ವಿಸಿಟ್ ಮಾಡಿದಾಗ ಯಾರೆಲ್ಲ ನಿಮಗೆ ಸಿಗ್ತಾರೆ ಅವರೆಲ್ಲ ನಮ್ಮ ವಿಡಿಯೋದಲ್ಲಿ ಅವೈಲಬಲ್ ಇರ್ತಾರೆ. ಆನಂದ್ ಸರ್ ಇದ್ದಾರೆ, ತಿಳಿಸ್ಕೊಡಿ ಸರ್ ಡೀಟೇಲ್ಸು. ಸರ್ ಈ ವೆಹಿಕಲ್ ನೋಡಿ 2014 ಮಾಡಲು ಇಯಾನ್ ಸ್ಪೋರ್ಟ್ಸು, ಸಿಂಗಲ್ ಓನರು, 43,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ. ಸರ್ ಪ್ರೈಸಿಂಗ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 3 lakh ರೇಂಜಿಗಿದೆ. 3 lakh ರೇಂಜಲ್ಲೆಲ್ಲ ಇಯಾನ್ ಸಿಕ್ಬಿಡುತ್ತೆ, ನೋಡ್ಕೋಬೋದು. ಅದು ಕೂಡ 14 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟು.
ನೆಕ್ಸ್ಟ್ ವೆಹಿಕಲ್ ನೋಡ್ಕೊಬೋದು. ಅದೇ ಥರ ಗ್ರ್ಯಾಂಡ್ ಐಟನ್ ಇದೆ. ಎಸ್ ಸರ್. ಸರ್ ಇದು ಗ್ರ್ಯಾಂಡ್ ಐಟೆನ್ 2015 ಮಾಡಲು ಮ್ಯಾಗ್ನಾ ವರ್ಷನ್, 27,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಬರೀ 27,000 ಕಿಲೋಮೀಟರ್ ಓಡಿರುವಂಥದ್ದು. ಗಾಡಿ ಕಂಡೀಷನ್ ನೋಡ್ಕೋಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಕೂಡ ಸರ್ಟಿಫೈಡ್ ಸರ್? ಇದು ಸರ್ಟಿಫೈಡ್ ಸರ್. ಇದಕ್ಕೆ ನಿಮಗೆ 6 months ವಾರಂಟಿ ಆ್ಯಂಡ್ 1 ಲೇಬರ್ ಫ್ರೀ ಸರ್ವಿಸ್ ಬರುತ್ತೆ. ಓಕೆ ಸರ್. ಪ್ರೈಸ್ ಇದು ಪ್ರೈಸ್ ಬಂದು 4.5 ಇದೆ. 2015 ಮಾಡಲ್ ಮಾಡಲ್ ಗ್ರ್ಯಾಂಡ್ ಐಟನ್ನು 4,50,000ಗೆ ಯುಂಡೈ ಪ್ರಾಮಿಸಲ್ಲಿ ಸಿಗ್ತಾ ಇದೆ. ಅದು ಕೂಡ 6 months ವ್ಯಾರಂಟಿ ಮತ್ತು ಒಂದು ಫ್ರೀ ಸರ್ವಿಸ್ ಜೊತೆಗೆ ಸಿಗುತ್ತೆ. ಮತ್ತೊಂದು ಗ್ರ್ಯಾಂಡ್ ಐಟನ್ನು ಇದು 2013 ಮಾಡಲು, ಸಿಂಗಲ್ ಓನರು, 43,000 ಓಡಿದೆ ಗಾಡಿ. ಆಸ್ಟಾ ವೇರಿಯಂಟ್ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ. ಪ್ರೈಸ್ ಸರ್ ಇದು? ಪ್ರೈಸ್ ಇದು ಬಂದು ನಿಮಗೆ 3.9ಗಿದೆ. 3.9 ಲ್ಯಾಕಿಗೆಲ್ಲ ಮತ್ತೊಂದು ಗ್ರ್ಯಾಂಡ್ ಐಟನ್ ಸಿಗ್ತದೆ, ನೋಡ್ತಿರ್ಬೋದು. ಅದು ಕೂಡ ಆಸ್ತಾ ವೇರಿಯಂಟು. ಸರ್ ಆಸ್ ಪರ್ ಮಾರ್ಕೆಟು ಎಲೈಟ್ i20 ತುಂಬ ಡಿಮ್ಯಾಂಡ್ ಇರೋ ಗಾಡಿ. 2018 ಮಾಡಲು ಆಸ್ಟಾ, ಸಿಂಗಲ್ ಓನರು, 32,000 ಕಿಲೋಮೀಟರ್ ಓಡಿದೆ. ಓಕೆ. ಜಿನಿಯನ್ ವೆಹಿಕಲ್. EV ವೆಹಿಕಲ್ಗೆ ನಿಮಗೆ 1 year ವಾರಂಟಿ ಆ್ಯಂಡ್ 2 ಲೇಬರ್ ಫ್ರೀ ಸರ್ವಿಸ್ ಅವೈಲಬಲ್ ಇದೆ. ಸೊ ಪ್ರೈಸ್ ಇದು? ಪ್ರೈಸ್ ಬಂದ್ಬಿಟ್ಟು ನಿಮಗೆ 7.8ಗಿದೆ. 2018 ಮಾಡಲ್ ಆಸ್ತಾ ನೋಡ್ತಾ ಇದ್ದೀರಾ. ಸೊ 1.2 ಲೀಟರ್ ಇಂಜಿನ್ ಬರುತ್ತೆ. ಸೊ ಒನ್ ಆಫ್ ದಿ ಪವರ್ಫುಲ್ ಇಂಜಿನು ಹ್ಯಾಚ್ ಬ್ಯಾಕ್ಗಳಲ್ಲಿ. ಸೊ ಒಳ್ಳೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ. ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ವಿಯಮ್ಸು, ಲೆದರ್ ಅಪಲ್ಸ್ಟ್ರಿ ಎಲ್ಲ ಫೀಚರ್ಸ್ ಬರುವಂಥದ್ದು. ನೆಕ್ಸ್ಟ್ ಒಂದು ವೆನ್ಯೂ ಇದೆ, ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು ವೆನ್ಯೂ 2020 ಮಾಡಲು, ಸೆಕೆಂಡ್ ಓನರು, ವೆಹಿಕಲ್ಸ್ ಡ್ರೀವನ್ ಬಂದು 40,000 ಓಡಿದೆ ಗಾಡಿ. ಓಕೆ. ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ 7 lakh ಇದೆ. 7 ಲ್ಯಾಕಿಗೆಲ್ಲ ಯುಂಡೈ ವೆನ್ಯೂ ಸಿಗ್ತಾ ಇದೆ. ಅದು ಕೂಡ ಯುಂಡೈ ಪ್ರಾಮಿಸಲ್ಲಿ ಬರೀ 41,000 ಕಿಲೋಮೀಟರ್ ಓಡಿರುವಂಥದ್ದು. 2020 ಮಾಡಲ್ ಇದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ವೆನ್ಯೂ. ಸರ್ ಇದು ವೆನ್ಯೂ 2020 ಮಾಡಲು, ಎಸ್ ವೇರಿಯಂಟು, ಸಿಂಗಲ್ ಓನರು, ವೆಹಿಕಲ್ 40,000 ಓಡಿದೆ ಗಾಡಿ. ಓಕೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 8 lakh ಇದೆ. ಸೊ ಇದು ಬಂದು ಎಸ್ ವೇರಿಯಂಟ್ ಅಂತ ಹೇಳಿದಾಗ ಮಿಡ್ ವೇರಿಯಂಟು. ನಿಮಗೆ SX ಆಪ್ಷನಲ್ಲು, SX ಅಂತ ಹೇಳಿ ನೆಕ್ಸ್ಟ್ ವೇರಿಯಂಟ್ ಬರೋವಂಥದ್ದು. ಸೊ ಇದರಲ್ಲೂ ಕೂಡ ಎಲ್ಲ ಫೀಚರ್ಸ್ ಬರುತ್ತೆ. ನಿಮಗೆ ಅಲಾಯ್ ವೀಲ್ಸ್ ಒಂದು ಬರಲ್ಲ, ಅದನ್ನು ಬಿಟ್ಟರೆ ಫಾಗ್ ಲ್ಯಾಂಪ್ ಒಂದು ಬರಲ್ಲ ಅನ್ಸುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೆಲ್ಲ ಫೀಚರ್ಸು ಬರೋವಂಥದ್ದು. ಕಲರ್ ಕೂಡ ಯುನೀಕ್ ಕಲರು. ಇದು ಕೂಡ ಬರೀ 41,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ನೆಕ್ಸ್ಟ್ ಏನಾದರೂ ಓಲ್ಡ್ ವರ್ನ ನೋಡ್ತಾ ಇದ್ದರೆ ತುಂಬ ಜನ ಲವರ್ಸ್ ಇರ್ತೀರಾ. ಎಸ್ ಸರ್. ಸರ್ ಇದು ಓಲ್ಡ್ ವರ್ಷನ್ ವರ್ನ ತುಂಬ ಡಿಮ್ಯಾಂಡ್ ಇರೋ ಗಾಡಿ. 2006 ಮಾಡಲು, ಥರ್ಡ್ ಓನರು, 1,62,000 ಓಡಿದೆ. ಎಸ್ ವೇರಿಯಂಟು, ಥರ್ಡ್ ಓನರು, 1,62,000 ಓಡಿದೆ. 2 lakh ರೇಂಜಲ್ಲಿ ಇದೆ ಇದು ಗಾಡಿ. ಸರ್ ನೋಡಿ, ಇದು ಹುಂಡೈ i20 ಆಕ್ಟಿವಾ CRDI ಡೀಸೆಲ್ ವೆಹಿಕಲ್ಲು, SX ವರ್ಷನ್ನು, ಸಿಂಗಲ್ ಓನರು, 5 lakh ರೇಂಜಲ್ಲಿ ಇದೆ ಈ ಗಾಡಿ. 5 ಲಕ್ಷದ ರೇಂಜಲ್ಲೆಲ್ಲ ನಿಮಗೆ 2015 ಮಾಡಲ್ಲು CRDI ಡೀಸೆಲ್ ಇಂಜಿನ್ ಯುಂಡೈ i20 ಸಿಗ್ತಾ ಇದೆ. ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಲೋನ್ ಕೂಡ ಆಗುತ್ತೆ ನಿಮ್ಗೆ ಇದಕ್ಕೆ. ಸರ್ ನೋಡಿ, ಲೋ ಬಜೆಟ್ ವೆಹಿಕಲಲ್ಲಿ ಅಂದರೆ ನಮ್ಮ ಜನತೆಗೆ ತುಂಬ ಅನುಕೂಲವಾಗಿರೋಂಥ ಒಳ್ಳೊಳ್ಳೆ ಗಾಡಿಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಇದು 2009 ಮಾಡಲು, ಸೆಕೆಂಡ್ ಓನರು, 80,000 ಓಡಿರೋ ಗಾಡಿ. 2,30,000 ಇದು ಗ್ರ್ಯಾಂಡ್ ಐಟೆನು, ತುಂಬ ಕಮ್ಮಿ ಓಡಿರೋದು ಗಾಡಿ, ತುಂಬ ಚೆನ್ನಾಗಿದೆ. 2014 ಮಾಡಲು ಇದೊಂದು ಗಾಡಿ ಇದೆ ನೋಡಿ. ಇದು 2010 ಮಾಡಲು, ಸ್ಪೋರ್ಟ್ಸ್ ವರ್ಷನು, ಸಿಂಗಲ್ ಓನರು. ಇದು ಬಂದು ನಿಮಗೆ 60,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್ ಇದೆ ನೋಡಿ. ಇದು ಬಂದು 2.3 ಇದೆ. ಇದು ಬಂದು 2010 ಮಾಡಲು, ಆಟೋಮೆಟಿಕ್ ವೆಹಿಕಲ್ಲು, ಹುಂಡೈ i10 ಆಟೋಮೆಟಿಕ್ ವೆಹಿಕಲ್ಲು, ಮ್ಯಾಗ್ನಾ ವರ್ಷನ್ನು. ಇದು ಚೆನ್ನಾಗಿದೆ ನೋಡಿ. 50,000 ಅಷ್ಟೇ ಓಡಿರೋದು ಗಾಡಿ. ಇದು ಬಂದ್ಬಿಟ್ಟು ನಿಮಗೆ 2.6 ರೇಂಜಲ್ಲಿದೆ. 10 ಮಾಡಲೆಲ್ಲ ಬರೀ 2,60,000 ರೇಂಜಲ್ಲಿ ಇರುವಂಥದ್ದು. ಅದೇ ಥರ ಐಟನ್ಗಳು ತೋರಿಸ್ತಾ ಹೋದರೆ ಸಾಕಷ್ಟಿದೆ ನಿಮಗೆ. ಒಟ್ಟಿನಲ್ಲಿ 2.5ಇಂದ 2 ಲ್ಯಾಕಿಂದ 2.5 ಲ್ಯಾಕ್, 3 ಲ್ಯಾಕ್ ಒಳಗಡೆ ಸಾಕಷ್ಟು ಐಟನ್ಗಳು ಅವೈಲೇಬಲ್ ಇದೆ. ಇಲ್ಲಿ ನೋಡ್ಕೊಬೋದು, ಸಾಲಾಗಿದೆ. ಸೊ ಯಾರಾದರೂ ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು. ಅದೇ ಥರ ನಿಮಗೆ ನಾನ್ ಯುಂಡೈ ವೆಹಿಕಲ್ಸು ಸುಜುಕಿ ಕೂಡ ಅವೈಲೇಬಲ್ ಇರುವಂಥದ್ದು ನೋಡ್ತಿರ್ಬೋದು. ಡಿಸೈರ್ ZXi 2017 ಮಾಡಲು, ಆಟೋಮೆಟಿಕ್ ವೆಹಿಕಲ್ ಇದೆ. ಓಕೆ. ಇದು ಬಂದ್ಬಿಟ್ಟು ನಿಮಗೆ 70,000 ಓಡಿದೆ ಗಾಡಿ, ಪೆಟ್ರೋಲ್ ವರ್ಷನು. ಪ್ರೈಸು ಬಂದು ನಿಮಗೆ ಇದು 5.5 ಇದೆ. 5,50,000ಕ್ಕೆಲ್ಲ ಒಂದು ಲೇಟೆಸ್ಟ್ ಮಾಡೆಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ, ನೋಡ್ಕೋಬೋದು. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುವಂಥದ್ದು. ZXi ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಇದು A ಸ್ಟಾರು, 2009 ಮಾಡಲು, ಸೆಕೆಂಡ್ ಓನರು. ಇದು ಬಂದ್ಬಿಟ್ಟು ನಿಮಗೆ 2 lakh ರೇಂಜಲ್ಲಿದೆ. ಸರ್ ಇದಿದೆ ನೋಡಿ ವೆಹಿಕಲ್ಲು, ಅಲ್ಕಾಜರ್ 2021 ಮಾಡಲು, ಡೀಸೆಲ್ ವೆಹಿಕಲ್ಲು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ವೆಹಿಕಲ್ಲು ತುಂಬ ಕಮ್ಮಿ ಓಡಿದೆ. ತುಂಬ ಕಮ್ಮಿ ಅಂದರೆ ಕಮ್ಮಿ, 27,000 ಕಿಲೋಮೀಟರ್ಸ್ ಡ್ರಿವನ್ ಆಗಿರೋದು. ಟಾಪ್ ಆ್ಯಂಡ್ SX ಆಪ್ಷನಲ್ಲು ಸಿಗ್ನೇಚರ್ ವೆಹಿಕಲ್ ಇದು. ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ತುಂಬ ಕಮ್ಮಿ ಇದೆ, 20 lakhs ಕಂಪ್ನಿ ಕೋಟೆಡ್ ಇದೆ. ಸರ್ ತುಂಬ ರೇರ್ ವೆಹಿಕಲ್ಲು, ತುಂಬ ರೇರಾಗಿ ಸಿಗೋದು ಸೊನಾಟಾ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್ ಅವೈಲಬಿಲಿಟಿ ಇದೆ. ನಮ್ಮಲ್ಲಿ ಕೋಟಿಂಗ್ ಆಗಿರೋದು 5 lakh ರೇಂಜಲ್ಲಿ ಈ ಗಾಡಿ ಇದೆ. ಅಂದರೆ ನೆಗೋಷಿಯಬಲ್ ಆಗುತ್ತೆ ಮಾಡಿದ್ರೆ.
ಆ್ಯಂಡ್ ವೀಕ್ಷಕರ ನೋಡ್ಕೋಬೋದು 11 ಮಾಡಲ್ ಸೊನಾಟಾ, ಒಂದು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ಲು, ಎಲ್ಲ ಫೀಚರ್ಸ್ ಇದ್ರಲ್ಲಿ ಬರುತ್ತೆ. ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಬರುತ್ತೆ. ಯಾರು ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಅದೇ ಥರ ಟೊಯೋಟಾ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇರುವಂಥದ್ದು. ಎಸ್ ಸರ್. ಸರ್ ಇದು ನೋಡಿ 2015 ಮಾಡಲು ಟೊಯೋಟಾ ಕರೋಲಾ, ಆಲ್ಟಿಸ್ ಕರೋಲಾ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 85,000 ಓಡಿದೆ. ಸೆಕೆಂಡ್ ಓನರು. ಇದ್ರ ಪ್ರೈಸ್ ಬಂದು 5 lakh ಇದೆ. ಓಕೆ. ಅದೇ ಥರ ಫೋಕ್ಸ್ ವ್ಯಾಗನ್ ವೆಂಟೋ ಕೂಡ ಇರುವಂಥದ್ದು. ಎಸ್ ಸರ್. ಸರ್ ನೋಡಿ ವೋಕ್ಸ್ ವ್ಯಾಗನ್ ವೆಂಟೋ 19 ಮ್ಯಾನುಫ್ಯಾಕ್ಚರು, 20 ರಿಜಿಸ್ಟ್ರೇಷನು, ಪೆಟ್ರೋಲ್ ಆಟೋಮೆಟಿಕ್ ವೋಕ್ಸ್ ವ್ಯಾಗನ್ ವೆಂಟೋ. ಬರೀ ಕಿಲೋಮೀಟರ್ ಓಡಿರೋದು ನಿಮಗೆ ಇದು 24,000 ಮಾತ್ರ. ಓಕೆ ಓಕೆ. ಇದ್ರದ್ದು ಕಂಪ್ನಿ ಕೋಟಿಂಗ್ ಬಂದು ನಿಮಗೆ 9 lakhs ಇದೆ. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಸರ್. ನಾನ್ ಹುಂಡೈ ವೆಹಿಕಲ್ಸಲ್ಲಿ ನಮ್ಮಲ್ಲಿ ಒಂದು ಕಿಯಾ ಸೆಲ್ಟೋಸ್ ಇದೆ, GTX 2019-20 ಮಾಡಲು, ಆಟೋಮೆಟಿಕ್ಕು, ಪೆಟ್ರೋಲ್ ವರ್ಷನು, 20,000 ಓಡಿದೆ ಅಷ್ಟೇ ಗಾಡಿ. ಇದ್ರ ಬೆಲೆ ಬಂದು ನಿಮಗೆ 15 ಲಕ್ಷ ಇದೆ. ನೆಗೋಷಿಯಬಲು. ಇದು ಗಾಡಿ ತುಂಬ ಚೆನ್ನಾಗಿದೆ, ನೋಡ್ಕೋಬೋದು. ಒಟ್ನಲ್ಲಿ ನ್ಯೂ ಕಾರ್ ಬಂದ್ಬಿಟ್ಟು ಅರೌಂಡ್ 20 lakhs ಮೇಲೆ ಇದೆ. 24 lakhs ಇದೆ. 24 lakhs ಇದೆ. ಸೊ ಇಲ್ಲಿ ಬಂದ್ಬಿಟ್ಟು 15 ಲಕ್ಷಕ್ಕೆ ಸಿಗ್ತಾ ಇದೆ. 20,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ಲು, 2020 ಮಾಡಲ್, 19 ಮಾಡಲ್, 20 ರಿಜಿಸ್ಟ್ರೇಷನ್. ಅದೇ ಥರ ಒಂದು ಜೀಪ್ ಕಾಂಪಸ್ ಕೂಡ ಅವೈಲೇಬಲ್ ಇರುವಂಥದ್ದು. ಯಾರಾದರೂ ಜೀಪ್ ಕಾಂಪಸ್ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಇದಿಷ್ಟು ಬಂದು ಇಲ್ಲಿಯ ಗಾಡಿಗಳು. ಅದೇ ಥರ ಇವ್ರದ್ದು ಇನ್ನೊಂದು ಬ್ರಾಂಚ್ ಏನು ಹೇಳಿದೆ, ವಸಂತ್ ನಗರ್ ಬ್ರಾಂಚು, ಅಲ್ಲೂ ಕೂಡ ಸಾಕಷ್ಟು ವೆಹಿಕಲ್ ಇದೆ. ಬನ್ನಿ ಅಲ್ಲಿಗೂ ಹೋಗೋಣ. ಕ್ವಿಕ್ಕಾಗಿ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಅಂತ. ಇದು ಅದ್ವೈತ್ ಹ್ಯುಂಡೈ ವಸಂತ್ ನಗರ್ ಬ್ರಾಂಚ್, ಮಿಲ್ಲರ್ಸ್ ರೋಡ್. ಇದು ಎಚ್ ಪ್ರಾಮಿಸ್ ಡಿವಿಷನ್. ಅದ್ವೈತ್ ಹ್ಯುಂಡೈ ವಸಂತ್ ನಗರ್ ನ್ಯೂ ಕಾರ್ ಆ್ಯಂಡ್ ಯೂಸ್ ಕಾರ್ ಎರಡು ಅವೈಲೇಬಿಲಿಟಿ ಇದೆ ನಿಮಗೆ. ಅಟ್ಯಾಚ್ ಆಲ್ಮೋಸ್ಟ್ ಅಲ್ಲೆಲ್ಲ ಎಕ್ಸ್ಚೇಂಜ್ ವೆಹಿಕಲ್ ಬರುತ್ತೆ ನಿಮಗೆ. ಇಲ್ಲಿ 90% ಎಕ್ಸ್ಚೇಂಜ್ ಇರುತ್ತೆ ವಿತ್ ಸರ್ಟಿಫೈಡ್ ಆಕ್ಸಿಡೆಂಟಲ್ ಫ್ರೀ ಕಾರ್ಸ್. ಬ್ರ್ಯಾಂಡ್ ಹ್ಯುಂಡೈ ಬ್ರ್ಯಾಂಡ್ಸ್ ಇದು. ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 60 ವೆಹಿಕಲ್ಸ್ ಅವೈಲಬಿಲಿಟಿ ಇದೆ. ಲೈಕ್ ನಿಮಗೆ ನೋಡಿ SUV ಇಂದ ಹಿಡಿದು ಹ್ಯಾಚ್ ಬ್ಯಾಕ್, ಸೆಡಾನ್ ಎಲ್ಲ ಅವೈಲಬಿಲಿಟಿ ಇದೆ. ನೋಡಿ ಇದು ಟುಸಾನ್ 2017 ಮಾಡಲ್, ಜಸ್ಟ್ 35,000 ಓಡಿದೆ. ಡೀಸೆಲ್ ಆಟೋಮ್ಯಾಟಿಕ್ ಕಾರ್ಸ್. ಓಕೆ. ಟುಸಾನ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಥರ ಇದೆ. ಇದು ಓಲ್ಡ್ ಶೇಪ್ ಆಗಿದ್ರು ಕೂಡ ತುಂಬ ಲೆಸ್ ಡ್ರಿವನ್ ಅನ್ನೋ ಥರ ಕಾಣ್ತಾ ಇದೆ. ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಇದು? 35,000 ಓಡಿದೆ, ಡೀಸೆಲ್ ಆಟೋಮ್ಯಾಟಿಕ್. ಆ್ಯಕ್ಚುಲಿ ಟುಸಾನ್ ಬಂದ್ಬಿಟ್ಟು ಒನ್ ಆಫ್ ದಿ ಬ್ಯೂಟಿಫುಲ್ ಕಾರು ಡಿಸೈನ್ ವೈಸು. ಸರ್ ಪ್ರೈಸಿಂಗ್ ಇದು? ಸರ್ ಇದು 18 lakhs ಇದೆ. 18 ಲಕ್ಷ ಇದೆ. ಸರ್ ಇದು ನ್ಯೂ ಕಾರ್ ಪ್ರೈಸ್ ಎಷ್ಟಿತ್ತು ಇವಾಗ? ಸರ್ 36 lakhs ಬರುತ್ತೆ. ಇದು 36 ಲಕ್ಷ ಇರುವಂತಹ ಕಾರು 18 ಲಕ್ಷಕ್ಕೆ ಸಿಗ್ತಾ ಇದೆ. ಸರ್ ಯಾವ ಮಾಡಲ್ ಇದು? 2017 ಡೀಸೆಲ್ ಆಟೋಮ್ಯಾಟಿಕ್ 2-wheel ಡ್ರೈವ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಅಂದರೆ ನೋಡಿ ನಿಮಗೆ ಗ್ರ್ಯಾಂಡ್ i10 ವೆಹಿಕಲ್ ಆಟೋಮ್ಯಾಟಿಕ್ ವರ್ಷನ್. ಇದು ಮ್ಯಾಗ್ನಾ. ಜಸ್ಟ್ ನಿಮಗೆ 2018 ಮಾಡಲು 45,000 ಕಿಲೋಮೀಟರ್ ಆಗಿದೆ. ಅರೌಂಡ್ 5 lakhs ರೇಂಜಿಗೆ ಬರುತ್ತೆ ಇದು. ಇದು ಆಟೋಮೆಟಿಕ್ ವೆಹಿಕಲ್? ಹೌದು, ಆಟೋಮೆಟಿಕ್ ವೆಹಿಕಲ್. ಓಕೆ. ಅದೇ ಥರ ಗ್ರ್ಯಾಂಡ್ ಐಟನ್ಗಳು ಇನ್ನೂ ಸಾಕಷ್ಟು ನೋಡಿ. ಇದು ಗ್ರ್ಯಾಂಡ್ ಐಟನ್ ಡ್ಯೂಯಲ್ ಟೋನ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ 2019 ಮಾಡಲ್, ಓನ್ಲಿ 32,000 ಕಿಲೋಮೀಟರ್ ರನ್ ಆಗಿರೋದು. ಅರೌಂಡ್ ನಿಮಗೆ 6 lakh ಪ್ರೈಸಿಗೆ ಬರುತ್ತೆ ಇದು. 6 lakh ರೇಂಜಲ್ಲಿ ಬರುತ್ತೆ. ಹೌದು. 2020 ಮಾಡಲ ಸರ್ ಇದು? 2019 ಮಾಡಲು. ಹೌದು. ಗ್ರ್ಯಾಂಡ್ ಐಟನ್ ಆಸ್ತನ ಇದು. ಸ್ಪೋರ್ಟ್ಸ್ ಡ್ಯೂಯಲ್ ಟೋನ್. ಸ್ಪೋರ್ಟ್ಸ್ ಆಗಿದ್ರು ಕೂಡ ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರೋವಂಥದ್ದು ಇದರಲ್ಲಿ ನೋಡ್ತಿರ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ. ಎಲ್ಲ ಗಾಡಿಗಳ ಕಂಡೀಷನ್ ಅಷ್ಟೇ ನೀಟಾಗಿರುತ್ತೆ. ಸೊ ಹಾಗಾಗಿ ನಾನು ಎರಡು ಕಡೆ ವಿಡಿಯೋ ಮಾಡ್ತಿರೋದ್ರಿಂದ ಇಂಟೀರಿಯರ್ ತೋರ್ಸಕ್ಕೆ ಹೋಗ್ತಿಲ್ಲ. ನೆಕ್ಸ್ಟ್ ನೋಡ್ಬೋದು. ನೋಡಿ ನೆಕ್ಸ್ಟ್ ವರ್ಷನ್ ನಿಮಗೆ ನೆಕ್ಸ್ಟ್ ಜನರೇಷನ್ i20 ಆಟೋಮ್ಯಾಟಿಕ್ DCT. ಓಕೆ. ಇದು ನಿಮಗೆ ಆಸ್ಟಾ ಆಪ್ಷನಲ್ ಇರುತ್ತೆ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಆಸ್ಟಾ ಆಪ್ಷನಲ್ 2020 ಮಾಡಲ್ ವಿತ್ ಸನ್ರೂಫ್, ವೈರ್ಲೆಸ್ ಚಾರ್ಜಸ್ ಆ್ಯಂಡ್ ಏರ್ ಪ್ಯೂರಿಫೈ, ಬಟನ್ ಸ್ಟಾರ್ಟ್, ಫುಲ್ಲಿ ಆಪ್ಷನ್ಸ್ ಇರುತ್ತೆ ಇದು. ಓಕೆ. ಸೊ ಪ್ರೈಸ್ ಇದು? ಸರ್ ಇದು ನಿಮಗೆ 9.75 lakhs ಬರುತ್ತೆ, ಆಟೋಮ್ಯಾಟಿಕ್ DCT. ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಇದು ವೆನ್ಯೂ ಅಲ್ಲಿ ನಿಮಗೆ ಆಟೋಮೆಟಿಕಲ್ಲಿ ಮೈಲೇಜ್ ಕಡಿಮೆ ಅಂತ ಅಂದ್ಕೊಳ್ಳೋರು ಈ ವರ್ಷನ್ ನೋಡ್ಬೋದು. ಇದು ಬಂದು IMT ಟೆಕ್ನಾಲಜಿ ವಿತೌಟ್ ಕ್ಲಚ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಂತ ಇರುತ್ತೆ. 2020 ಮಾಡಲ್, ಜಸ್ಟ್ 32,000 ಓಡಿದೆ. ನಿಮಗೆ ಒಂದು 9.75 lakhs ಬರುತ್ತೆ ಇದು. 9,75,000 ನೆಗೋಷಿಯಬಲ್ ಹೇಳ್ತಿರೋದು. ಹೌದು. ಬಂದರೆ ನೆಗೋಷಿಯೇಟ್ ಮಾಡಿಕೊಡ್ತಾರೆ. ಬೆಸ್ಟ್ ಪ್ರೈಸ್ ನೆಗೋಷಿಯೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೋಡ್ಬೋದು ಇದರಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಗೇರ್ ಬಾಕ್ಸ್ ಬಂದೇ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ. ಅದ್ರ ಜೊತೆಗೆ ಇದು ಬಂದ್ಬಿಟ್ಟು IMT ಆಗಿರೋದ್ರಿಂದ, ಇಂಟೆಲಿಜೆಂಟ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿರೋದ್ರಿಂದ ಕ್ಲಚ್ ಒಂದು ಬರಲ್ಲ ಅಷ್ಟೇ. ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಸೇಮ್ ಇದು ವಿತ್ ಸನ್ರೂಫ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಇರುತ್ತೆ, ಲೈಕ್ ಅಲೈ ವಿಲ್ಸ್ ಬರುತ್ತೆ, 16 inches ಅಲೈ ವಿಲ್ಸ್ ಬರುತ್ತೆ, SX ಆಪ್ಷನ್ಸ್. ಸೊ ಈ ಗಾಡಿ ಎಂಥವ್ರಿಗೆ ಅಂತ ಹೇಳಿದ್ರೆ, ಇವಾಗ ಆಟೋಮೆಟಿಕ್ಕು ಇಷ್ಟಪಡ್ತಿರಲ್ಲ, ಬಟ್ ಸಿಟಿ ಟ್ರಾಫಿಕಲ್ಲಿ ಮ್ಯಾನ್ಯುಯಲ್ನೂ ಓಡ್ಸೋಕೆ ಕಷ್ಟ ಆಗ್ತಿರುತ್ತೆ. ಹೌದು. ಮ್ಯಾನ್ಯುಯಲ್ ಬೇಕು, ಸ್ವಲ್ಪ ಮೈಲೇಜ್ ಆಗಬಾರ್ದು ಅಂತ ಹೇಳಿದ್ರೆ ಇದು ಗಾಡಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ತೀನಿ. ನೋಡಿ ಇನ್ನೊಂದು ವೆಹಿಕಲ್ ನಿಮಗೆ ಗ್ರ್ಯಾಂಡ್ i10 ನಿಯಾಸ್, ಜಸ್ಟ್ 8,000 ಕಿಲೋಮೀಟರ್ ರನ್ ಆಗಿರೋದು. ಆಸ್ಟಾ ಟಾಪ್ ಎಂಡ್ ಮಾಡಲು, ಜಸ್ಟ್ 2021 ಮಾಡಲ್ ಇದು. ಓನ್ಲಿ 8,000 ಕಿಲೋಮೀಟರ್ ರನ್ ಆಗಿದೆ. ಓಕೆ. ನಿಮಗೆ ಪ್ರೈಸಸ್ ಅಷ್ಟೇ ಕಡಿಮೆ ಇದೆ, 6,75,000 ಅಷ್ಟೇ. ಸೊ ಬ್ರ್ಯಾಂಡ್ ನ್ಯೂ ಕಾರ್ ತಗೋತಾರೆ ಅಂತ ಹೇಳಿದ್ರೆ ಸರ್ ಎಷ್ಟಾಗೋದು? ಸರ್ ನಿಮಗೆ ಇದೇ ವರ್ಷನ್ ಬೇಕಂದ್ರೆ 10.5 lakhs ಬರುತ್ತೆ. ಓಕೆ. ಇದು ನಿಮಗೆ 675, ಓನ್ಲಿ 8,000 ಕಿಲೋಮೀಟರ್ ಇವನ್ ಆಸ್ ಗುಡ್ ಆಸ್ ನ್ಯೂ ಕಾರ್ ಸಿಗುತ್ತೆ.
ವೀಕ್ಷಕರೇ ಚೆಕ್ ಮಾಡ್ಕೋಬೋದು ಗಾಡಿ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಸ್ತಾ ಟಾಪ್ ಎಂಡು ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸು ಮತ್ತು ಎಲ್ಲ ಫೀಚರ್ಸ್ ಬರೋವಂಥದ್ದು, ಇನ್ಫಾರ್ಮೇಷನ್ ಸಿಸ್ಟಮ್ ವಿತ್ ವೈರ್ಲೆಸ್ ಚಾರ್ಜರ್ ಆಪ್ಷನ್ಸು ಇದೆ ಇದರಲ್ಲಿ ನಿಮಗೆ. ಓಕೆ ಓಕೆ. ಸೊ ನೆಕ್ಸ್ಟ್ ಇದು ನೋಡಿ ನೆಕ್ಸ್ಟ್ ಆಪ್ಷನ್ಸ್ ಬಂದು ಸೇಮ್ ಅದೇ 2022 ಮಾಡಲು ಸ್ಪೋರ್ಟ್ಸ್ ಆಪ್ಷನ್ಸ್ ಇದು. ಜಸ್ಟ್ 27,000 ಕಿಲೋಮೀಟರ್ ರನ್ ಆಗಿರೋದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ನಿಮಗೆ 6.75 ಪ್ರೈಸ್ ಬರುತ್ತೆ. ಒಟ್ಟಿನಲ್ಲಿ 6 lakh ರೇಂಜಲ್ಲಿ ಗ್ರ್ಯಾಂಡ್ ಐಟನ್ ನಿಯಾಸ್ಗಳು ಸಾಕಷ್ಟು ಇದೆ. ಕಲರ್ ಆಪ್ಷನ್ಸ್ ಕೂಡ ಸಿಗುವಂಥದ್ದು ವೈಟು, ರೆಡ್, ಸಿಲ್ವರು ಎಲ್ಲ ಆಪ್ಷನ್ಸ್ ಇದೆ. ಓಕೆ. ಅದೇ ಥರ ನೋಡಿ ನಿಮಗೆ ಡೀಸೆಲಲ್ಲಿ ಯಾರನ್ನ ವೆಹಿಕಲ್ ನೋಡ್ತಾ ಇದ್ದೀರಿ ಅಂದರೆ ನೋಡಿ i20 ಇಲೈಟ್ ಇದೆ. ಆ್ಯಕ್ಚುಲಿ ಇಷ್ಟೊತ್ತು ನಾವೆಲ್ಲ ಪೆಟ್ರೋಲ್ ಜಾಸ್ತಿ ತೋರಿಸಿದ್ವಿ, ನೋಡಿ ಡೀಸೆಲ್ ಆಪ್ಷನ್ಸ್ ಕೂಡ ಇದೆ ನಮ್ಮಲ್ಲಿ. ಇದು ನಿಮಗೆ 2016 ಮಾಡಲು ಬರುತ್ತೆ, ಸೆಕೆಂಡ್ ಓನರ್, ಬ್ಲೂ ಕಲರ್. ಜಸ್ಟ್ ನಿಮಗೆ 6,25,000 ಕೊಡ್ತೀನಿ ಗಾಡಿ. 16 ಮಾಡಲ್. ಇದು ಬಂದ್ಬಿಟ್ಟು ಡೀಸೆಲ್ ತುಂಬ ಕಡಿಮೆ ಸಿಗೋವಂಥದ್ದು i20ಗಳಲ್ಲಿ. ಅದು ಮೈಲೇಜ್ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು 6,25,000 ನೆಗೋಷಿಯಬಲ್ ಆಗುತ್ತೆ. 15 ಮಾಡಲು ಡೀಸೆಲ್. ಎಸ್ ಕರೆಕ್ಟ್. ಆ್ಯಂಡ್ ನೋಡಿ ನಿಮಗೆ ಆಟೋಮೆಟಿಕಲ್ i20 ನೋಡ್ತಾ ಇದ್ದೀರಿ ಅಂದರೆ ನೋಡಿ DCT ಆಪ್ಷನ್ ಸಿಗುತ್ತೆ ಇದು. ಓಕೆ. ಆಸ್ಟಾ ಆಪ್ಷನಲ್ ನಿಮಗೆ 2020 ಮಾಡಲ್ ಜಸ್ಟ್ 30,000 ಕಿಲೋಮೀಟರ್ ರನ್ ಆಗಿರೋದು. ಬರೀ 30,000 ಕಿಲೋಮೀಟರ್ ಓಡಿರುವಂಥದ್ದು. ಬ್ರ್ಯಾಂಡ್ ನ್ಯೂ ಥರ ಇದೆ ಎಲ್ಲ ವೆಹಿಕಲ್ಗಳು. ಸುಮ್ಮನೆ ಹೇಳ್ತಾ ಇಲ್ಲ, ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ತುಂಬ ಜನ Hyundai ವೆಹಿಕಲ್ಗಳನ್ನ ನೋಡ್ತಾ ಇರ್ತೀರಾ ಬಿಕಾಸ್ ಆಫ್ ದ ರಿಲಿಯಬಿಲಿಟಿ, ಜೊತೆಗೆ ನಿಮಗೆ ರಿಫೈನ್ಮೆಂಟಿಂದಾಗಿ. ಎಸ್ ಸರ್. ನೋಡಿ ಇದು ವೆನ್ಯೂ 2022 ಮಾಡಲ್ ಜಸ್ಟ್ 5,000 ಕಿಲೋಮೀಟರ್ ರನ್ ಆಗಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಇದು ನಿಮಗೆ 9.5 lakhs ಬರುತ್ತೆ. ಓಕೆ. ನೋಡಿ ನೆಕ್ಸ್ಟ್ ನಿಮಗೆ 2023 ಮಾಡಲು ಆಟೋಮೆಟಿಕ್ ನ್ಯೂ i20 ಓನ್ಲಿ 9,000 ಕಿಲೋಮೀಟರ್ ರನ್ ಆಗಿದೆ, 10 lakhsಗೆ ಬರುತ್ತೆ. ಇದು ಆಟೋಮೆಟಿಕ್ ಸ್ಪೋರ್ಟ್ಸ್. ಇಷ್ಟು ನಿಮಗೆ ಕ್ರೆಟಾ ಆಟೋಮೆಟಿಕ್ DCT ಬೇಕಂದರೆ ನೋಡಿ ಈ ಆಪ್ಷನ್ಸ್ ಇದೆ. 2021 ಮಾಡಲ್ ಅದು ನಿಮಗೆ ನ್ಯೂ ಕಾರ್ ಅಂದರೆ 22 lakhs ಬರುತ್ತೆ. ಇದು ನಿಮಗೆ 17.5 lakhsಗೆ ಸಿಗುತ್ತೆ. ಸೊ ಬ್ರ್ಯಾಂಡ್ ನ್ಯೂ ಥರ ಇರುವಂತಹ ಒಂದು ಕಾರು. ಹೊಸ ಕಾರ್ ತೊಗೋತೀರ ಅಂದರೆ 22 ಲಕ್ಷ ಆಗುತ್ತೆ, ಇಲ್ಲಿ 17 ಲಕ್ಷಕ್ಕೆ ಸಿಗ್ತಾ ಇದೆ. ಹಾಗೆ ನಿಮಗೆ ಗ್ರ್ಯಾಂಡ್ ಐಟನಲ್ಲಿ ಆಟೋಮೆಟಿಕ್ ಬೇಕಂದ್ರೆ ನೋಡಿ ಮ್ಯಾಗ್ನಾ ಆಪ್ಷನ್ಸ್ ಇದೆ, ಜಸ್ಟ್ 4.75 lakhsಲ್ಲಿ ಬರುತ್ತೆ. ಇದು ಮಾಡಲು ಸರ್ ಇದು 2017. ಸರ್ ನೋಡಿ ನಿಮಗೆ ಇಲೈಟ್ i20 2014 ಮಾಡಲ್ ಇದೆ, ಜಸ್ಟ್ 5,25,000 40,000 ಕಿಲೋಮೀಟರ್ ರನ್ ಆಗಿರೋದು ಅಷ್ಟೇ. ಸಿಂಗಲ್ ಓನರ್ ಪ್ಲಸ್ ಕಾಂಪ್ರೋ ಇನ್ಶೂರೆನ್ಸು ಸಿಗುತ್ತೆ. ಮಾಡಲು ಸರ್ ಇದು 2014 ಮಾಡಲ್. 14 ಮಾಡಲ್ 5,25,000. ಎಸ್. ಓಕೆ. ಇದು 2012 ಮಾಡಲ್ ಆಪ್ಷನ್ಸ್ ಇದೆ. GL ಪ್ಲಸ್ ಸಿಂಗಲ್ ಓನರ್ ಜಸ್ಟ್ 40,000 ಕಿಲೋಮೀಟರ್ ರನ್ ಆಗಿದೆ, ನಿಮಗೆ 2,25,000 ಕೊಡ್ತೀರಿ. 7,25,000ಕ್ಕೆ 2012 ಮಾಡಲ್ ಸ್ಯಾಂಟ್ರೋ ಸಿಗ್ತಾ ಇದೆ. ಸ್ಯಾಂಟ್ರೋಗಳು ಲೇಟೆಸ್ಟ್ ಮಾಡಲ್ ಅಂದರೆ 10 ಮಾಡಲ್ ಮೇಲೆ ಆ್ಯಕ್ಚುಲಿ ಸಿಗ್ತಾ ಇಲ್ಲ ಗಾಡಿಗಳು. ಸೊ ಇಲ್ಲಿ ಅವೈಲಬಲ್ ಇದ್ದಾವೆ, ವಿಸಿಟ್ ಮಾಡ್ಬೋದು. ನೋಡಿ ಇಷ್ಟೊತ್ತು ಎಲ್ಲ ಗಾಡಿಗಳು ನೋಡಿದ್ದೀರಿ, ಇದೆಲ್ಲ ಪ್ರೈಸಸ್ ನೆಗೋಷಿಯಬಲ್ ಇರುತ್ತೆ, ಫಿಕ್ಸೆಡ್ ಪ್ರೈಸಸ್ ಇರಲ್ಲ. ಪ್ಲಸ್ ನಿಮಗೆ ಇನ್ನೊಂದು ಆಪ್ಷನ್ಸ್ ಏನಂದರೆ ಇದೆಲ್ಲ ಸರ್ಟಿಫೈಡ್ ವೆಹಿಕಲ್ ಆಗಿರೋದ್ರಿಂದ 1 year ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ, 2 ಸರ್ವಿಸ್ ಫ್ರೀ ಇರುತ್ತೆ. ಬಿಫೋರ್ ಡೆಲಿವರಿ ಕಂಪ್ಲೀಟ್ ರೀಫರ್ಬಿಶ್ಮೆಂಟ್ ಮಾಡಿಕೊಡ್ತಾ ಇರ್ತೀವಿ. ಆಲ್ ವೆಹಿಕಲ್ಸ್ ಇಸ್ ಆಕ್ಸಿಡೆಂಟಲ್ ಫ್ರೀ ಕಾರ್ಸ್. ಸೊ ವಿಸಿಟ್ ಮಾಡಿ. ನಮ್ಮ ಹತ್ರ ಓನ್ಲಿ Hyundai ಇಲ್ಲ, ನಾನ್ Hyundai ವೆಹಿಕಲ್ಸು ಅವೈಲೇಬಿಲಿಟಿ ಇದೆ, ಲೈಕ್ ಮಾರುತಿ ಆ್ಯಂಡ್ ಫೋರ್ಡ್, ವೋಲ್ಕ್ಸ್ವ್ಯಾಗನ್, ಎಲ್ಲ ಗಾಡಿ, ಟೊಯೋಟಾ, ಟಾಟಾ ಗಾಡಿ ಎಲ್ಲ ವೆಹಿಕಲ್ ಅವೈಲೇಬಿಲಿಟಿ ಇರುತ್ತೆ. ನಿಮ್ಗೆ ಜಾಸ್ತಿ ಮಾಹಿತಿ ಬೇಕಂದರೆ ಅದ್ವೈತ್ Hyundai ಹೊಸನಗರ್ಗೆ ವಿಸಿಟ್ ಮಾಡಿ. ಆಲ್ಮೋಸ್ಟ್ ಆಲ್ 60 to 70 ವೆಹಿಕಲ್ಸ್ ಸ್ಟಾಕ್ ಇದೆ ನಮ್ಮ ಹತ್ರ, ವಿಸಿಟ್ ಮಾಡಿ. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.